ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್ಸ್. ಹಾಯ್, ಹಲೋ. ಎಲ್ಲಾದ್ರಲ್ಲೂ ನೀನೇ ಇರ್ತೀಯ. ನಾನು ಎಲ್ಲಾದ್ರಲ್ಲೂ ನೀನೇ ಇರ್ತೀಯ. ಓದ್ ವಿಡಿಯೋದಲ್ಲಿ ನಾನು ಇಲ್ವೇ ಇಲ್ಲ ಅಲ್ಲಿ. ಬಿಕಾಸ್ ಅವರು ಫುಲ್ ಸ್ಯಾಡ್ ಆಗ್ಬಿಟ್ಟಿದ್ರು, ಅದಕ್ಕೆ. ರೈಟ್. ಓಕೆ, ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಆಟ ಹೋಗ್ತಾ ಇದೀವಿ. ಇವತ್ತು ಹೊಸ ಕಾನ್ಸೆಪ್ಟ್, ಅದಕ್ಕೆ ವ್ಲಾಗ್ ಮಾಡ್ತಾ ಇದೀವಿ. ಏನು ಕಾನ್ಸೆಪ್ಟ್ ಹೊಸದು? ಏನಿಲ್ಲ, ಹೊಸ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ. ನಾನು ಜೊತೆಗೆ ಒಂದು ಹೊಸ ಟೀಮ್ ಜೊತೆಗೆ ಮಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ನನಗೇನು ಹೊಸ ಟೀಮ್ ಅಲ್ಲ, ನನಗೆ ಹೊಸ ಟೀಮು. ಬಿಕಾಸ್ ಸಡನ್ ಆಗಿ ನೆನ್ನೆ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಶೋ ಮಾಡಬೇಕು ಪ್ಲೀಸ್, ಆದರೆ ಬನ್ನಿ ಅಂತಂದರು. 2 hours ಪ್ರಾಕ್ಟೀಸ್, 1 hour ಪ್ರಾಕ್ಟೀಸ್ ಬೇಸಿಕ್ಲಿ, ಎಲ್ಲ ಡ್ಯಾನ್ಸ್ ಸ್ಟೆಪ್ಸು ಅದು ಇದು ಎಲ್ಲ ಆಗಿ. ಸೊ ಇವತ್ತಿಂದು ಏನೇನು ಅಜೆಂಡಾ ಅಂದರೆ ಶೋ, ಡಬ್ಬಿಂಗ್, ಆಮೇಲೆ ಗೋಯಿಂಗ್ ಔಟ್. ಸೊ ನಂದು ಏನಿಲ್ಲ, ಇಲ್ಲೇ ಬಿಡಿ, ಕಂಟಿನ್ಯೂ ಮಾಡಿದೀವಿ ವ್ಲಾಗ್ನ ಫುಲ್ ಹಾಗೆ ನೋಡಿ. ಸೊ ಅನ್ನೋದೇ ಆಗೋಯ್ತು ಗುರು. ನನ್ನ ಡೈಲಾಗ್ ಹಿಂಗೆ ಬಂದಿದೆ. ಇವನೊಬ್ಬನಿಗೆ ಇಂಗ್ಲೀಷ್ ಒಂದೊಂದ್ಸತಿ ನೀವೇ ಇಂಗ್ಲೀಷ್ ಕೊಡು ಅಂತ ಆಡೋದಾಯ್ತಾ? ಕಂಪ್ಲೀಟ್ ನೀನ್ ಜಾಸ್ತಿ ಆಡೋದು. ಆಯ್ತು ಮುಚ್ಚು. ವರ್ಷ ಕನ್ನಡದವರು, ಅದಕ್ಕೆ ಹೇಳಿ ರಕ್ಷಿತ್ ಗೌಡ ಕನ್ನಡ vlogs. ನಾನು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದೋಳು ನಾನು, ಆಯ್ತಾ? ನನಗೂ ಕನ್ನಡ ಚೆನ್ನಾಗೇ ಬರುತ್ತೆ ಅಲ್ಲವಾ ಸಣ? ಯಾರಿಗೆ ಗೊತ್ತು, ನಾನು ಜಾಸ್ತಿ ಇಂಗ್ಲೀಷೇ ಮಾತಾಡ್ತಿರ್ತೀಯ. ನಮ್ಮ ಜೊತೆ ಮಾತ್ರ ಕನ್ನಡ ಅರ್ಧ ಕನ್ನಡ ಅರ್ಧ ಇಂಗ್ಲೀಷು. ಅವ್ರು ಹೇಳಿದೇನು ತಲೆ ಹಾಕೊಂಬಿಡಿ. ಬಾಯ್. ನಾವು ಶೋ ಮಾಡ್ತಾ ಇರೋಂಥ ಪ್ಲೇಸ್ಗೆ ಬಂದು ಮೇಕಪ್ಪು ಸಹ ಶುರು ಆಗಿತ್ತು. ಮೇಕಪ್ಪು ಸಹ ಮಾಡಿಸ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಿದ್ದಿದ್ದು ಕ್ಯಾರೆಕ್ಟರ್ ಅದು ಅಂತ ಅಂದರೆ ಕೈವಾರ ತಾತಯ್ಯ ಕ್ಯಾರೆಕ್ಟ್ರು. ಸೊ ಅದಕ್ಕೋಸ್ಕರ ವಯಸ್ಸಾಗಿರೋ ಥರ ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ಪು ಸಹ ಸಖತ್ತಾಗಿ ಬಂದಿತ್ತು. ಸೊ ಮುಂದೆ ವ್ಲಾಗಲ್ಲಿ ಇನ್ನೂ ಏನೇನಾಗಿದೆ ಅಂತ ನೋಡೋಣ ಬನ್ನಿ. ತುಂಬ ವಯಸ್ಸಾಗೋಗಿದೆ ನನಗೆ. ಚೆನ್ನಾಗಿ ಬಂದಿದೆ ಅಲ್ಲ ಮೇಕಪ್. ನನಗೆ ತಾತ ಕ್ಯಾರೆಕ್ಟರ್ ಚೆನ್ನಾಗಿ ಕಾಣಿಸುತ್ತೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಇಷ್ಟು ವಯಸ್ಸಿಗೆ ತಾತ ಆಗಿದ್ದೀನಿ. ಸೊ ಗೈಸ್, ಫೈನಲಿ ಶೋ ಎಲ್ಲ ಮುಗಿಸ್ಕೊಂಡು ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಕಣ್ಣುರಿತಾ ಇತ್ತು. ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ. ಅರ್ಧಂಬರ್ಧ ಬೇಕಪ್ ರಿಮೂವ್ ಮಾಡಿದ್ದೀನಿ ಬಿಕಾಸ್ ಲೇಟ್ ಆಗೋಗುತ್ತೆ ಮನೆಗೆ ಹೋಗೋಕ್ಕೆ ಅಂತ. ಇನ್ನೂ ಇವತ್ತಿನ ಬ್ಲಾಗ್ ತುಂಬ ಇದೆ, ಬನ್ನಿ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಏನೇನಾಗಿರುತ್ತೆ ಅಂತ ನೋಡೋಣ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ನೆನ್ನೆ ವ್ಲಾಗೆ ಕಂಟಿನ್ಯೂ ಆಗಿರುತ್ತೆ. ನೆನ್ನೆ ಶೋ ಮುಗಿಸ್ಕೊಂಡು ಇವತ್ತು ವಾಸು ಅಣ್ಣವ್ರ ಊರಿಗೆ ಬಂದಿದ್ದೀವಿ. ವೈ ಬಿಕಾಸ್ ವಾಸು ಅಣ್ಣವ್ರ ಮನೇಲಿ ಇವತ್ತು ಊರಬ್ಬ ಇದೆ, ಅದಕ್ಕೋಸ್ಕರ. ಅಣ್ಣ, ನೀವು ಎಷ್ಟು ಗಂಟೆಗೆ ಬಂದ್ರಿ ಊರಿಗೆ? ನೆನ್ನೆ ಭಾನುವಾರ ಸಾಯಂಕಾಲನೇ ಬಂದೆ ನಾನು. ಭಾನುವಾರ ಸಾಯಂಕಾಲ? ಸಾರಿ, 10 ಗಂಟೆಲಿ ಮನೆ ಬೆಂಗಳೂರು ಬಿಟ್ಟಿತ್ತು. ಯಾಕೆ? ಅಣ್ಣಮ್ಮನ ಜಾತ್ರೆ ಐತಲ್ಲ, ನಮ್ಮನ್ನ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ರಂತ ಅವನ್ನ. ರಂಜಿತ್ ಫ್ರೆಶ್ ಆಗಿದ್ದಾಳೆ ಬಿಕಾಸ್ ಹೆಂಗೆ ಅಂದರೆ ಕುಂಭಮೇಳದಲ್ಲಿ ನೆನ್ನೆ ಮುಳುಗಿ ಇವತ್ತಿಲ್ಲ ಇದ್ದಾಳೆ. ನೆನ್ನೆ ಕುಂಭಮೇಳದ ಮುಳುಗಿ ಇವತ್ತಿಲ್ಲ ಇದ್ದಾಳೆ, ಅದಕ್ಕೋಸ್ಕರ. ಹಾಯ್ ಪೀಪಲ್, ಹಾಯ್ ಪೀಪಲ್, ಹಾಯ್ ಪೀಪಲ್, ಹಾಯ್ ಗೈಸ್, ಹಾಯ್. ಹಾಯ್ ಜನರೇ. ತುಂಬಾ ದಿನಗಳ ನಂತರ ಹಳ್ಳಿ ವಾತಾವರಣ ಅಲ್ಲ, ರಕ್ಷಿತ್ ವ್ಲಾಗಲ್ಲಿ ಬರ್ತಾ ಇದ್ದೀನಿ ನಾನು. ಹೌದಾ? ಹೌದು, ಆಫ್ಟರ್ ಲಾಂಗ್ ಟೈಮ್ ರಂಜಿತಾ ಇನ್ ಮೈ ಬ್ಲಾಗ್. ಇದೇ ಖುಷಿ. ಸೊ ಅದಕ್ಕೆ ಇವತ್ತು ಫುಲ್ ನಾನ್ ವೆಜ್ ಮಾಡಿ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ, ಏನು ವಾಸಣ್ಣ? ನಂಗೆ ಹೇಳಿ ಬರುತ್ತಾ ಇವಾಗ ನೀನು ಯೂನಿಕ್ ಆಗಿ ಏನು ಮಾಡೋಣ? ಯೂನಿಕ್ ಆಗಿ ಟ್ರೋಲ್ ಮಾಡ್ಬೇಕಂತೆ ಗೈಸ್. ಸೊ ನಿಮ್ಮ ಪೇಜಸ್ ಯಾವ್ದಾದ್ರು ನೋಡ್ಬಿಟ್ಟು ಇನ್ನೊಂದ್ಸಲಿ ಪೋಸ್ಟ್ ಕೊಡೋಗಿ. ಬೇರ್ ಬಾಡಿ ಆಗಿರ್ತಾರೆ ಅವ್ರ ಇನ್ಸ್ಟಾಗ್ರಾಮಲ್ಲಿ. ನಿಮ್ಮ ಐಡಿ ಹೇಳ್ಬಿಡಿ ಹಂಗೆ. ಹೇಳು, ರಿಕ್ವೆಸ್ಟ್ ಕಳಿಸ್ತಾರೆ. ಮೋಸ್ಟ್ ಎಲಿಜಿಬಲ್ ಸಿಂಗುಲರ್ ಬ್ಯಾಚುಲರ್
ಎಲ್ಲ ದಾರಿ ತಪ್ಪಿದ ಮಗಳು ಹೌದು ಇವತ್ತು ಏಂಕ ವಾಂತಿ ಮಾಡ್ಕೊಂಡಂತೆ ಕಾರಲ್ಲಿ ಬರ್ತಾ ರುದ್ರಿ ಅಣ್ಣ ಭರತ ಹೆಂಗೆ ಕಾಮೆಂಟ್ ಮಾಡಿದ್ದು ನಮ್ಮ ಇಲ್ಲಿಗೆ ಬಂದಿದ್ದೀವಲ್ಲ ಅವನ ಹೆಸರು ಬಂದು ಪ್ರೋತ್ಸಾಹ ವಾಸು ಎಲ್ಲ ಹೀಗೆ ಇರಲಿ. ವಾಸು ಮಾಡಿರೋ ಕೆಲಸ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಇದು ನನ್ನ ಗೆಲುವಲ್ಲ, ವಾಸು ಅದು ನಿಮ್ಮಿಬ್ಬರ ಗೆಲುವು. ಅದು ವಾಸು ಗಿಫ್ಟ್ ಕೊಡಬೇಕು ಅಂತ ಅವ್ರ ಮನೆಗೆ ಬರ್ತಿದ್ದಾಗ್ಲೇನೆ ವಾಮಿಟ್ ಮಾಡ್ಕೊಂಡ. ಅದಕ್ಕೆ ನಾನ್ ವೆಜ್ ಪಾರ್ಟಿ ಅಣ್ಣ. ಗುಡ್ ನ್ಯೂಸ್, ಕಂಗ್ರಾಟ್ಸ್. ಕಂಗ್ರಾಟ್ಸ್. ಹೋಗಿದ್ದ ಕೆಲಸ ಏನು ಅಂತ ಅಂದರೆ ಊಟ ಮಾಡೋದು. ಸೊ ಎಲ್ಲರೂ ಸಹ ಹೊಟ್ಟೆ ತುಂಬ ಊಟ ಮಾಡಿ ನಾನ್ ವೆಜ್ ಪಾರ್ಟಿ ಮಾಡಿ ಈವ್ನಿಂಗು ಸಹ ಆಫೀಸ್ ಇತ್ತು ಅಂದ ಎಲ್ಲರೂ ಬೇಗ ವಾಸು ಅಣ್ಣವ್ರನ್ನ ಬಿಟ್ರಿ. ಓಕೆ ಗೈಸ್, ವಾಸು ಅಣ್ಣ ಮನೆ ಮುಗಿಸ್ಕೊಂಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ಆಫೀಸ್ಗೆ ರೆಡಿ ಆಗಿದ್ದೀನಿ. ಇನ್ನೇನು ಕ್ಯಾಬ್ ಬರುತ್ತೆ. ಸೊ ಬನ್ನಿ ಆಫೀಸ್ಗೆ ಹೋಗಿ ಇನ್ನೂ ಇವತ್ತಿನ ವ್ಲಾಗ್ ಏನೇನಾಗುತ್ತೆ ಅಂತ ನೋಡೋಣ. ನಾನು ವಾಸು ಅಣ್ಣವ್ರ ಮನೆಯಿಂದ ಮನೆಗೆ ಬರೋದು ಲೇಟ್ ಆಗಿತ್ತು. ಜೊತೆಗೆ ನಮ್ಮ ಹೆಬ್ಬಾಳಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ನನ್ನ ಕ್ಯಾಬ್ ಬರೋದು ಸಹ ಡಿಲೇ ಆಗಿತ್ತು. ಅದರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಆಫೀಸ್ಗೆ ಮಾತ್ರ ಲೇಟ್ ಆಯಿತು ರೀಚ್ ಆಗೋದಕ್ಕೆ. ಬಟ್ ಯಾವುದೇ ಥರ ಪ್ರಾಬ್ಲಮ್ ಆಗ್ದಂಗೆ ಆಫೀಸು ಸಹ ರೀಚ್ ಆದೆ. ಬಟ್ ಅಷ್ಟೊಂದು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ. ಬಿಕಾಸ್ ಹೆಂಗೆ ಅಂತ ಅಂದರೆ ನಮ್ಮ ಫ್ಲೋರಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.